ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ ಕಾಂತು ಪಿತನಾಯ್ ದಿವ್ಯ ನಾಮಾಯ್ ಕಾಂತು ಪಿತನಾಯ್ ದಿವ್ಯ ನಾಮಾಯ್ ಮಂತ್ರವನ್ನು ಜಪಿಸೋವರಿಗೆ ಮಂತ್ರವನ್ನು ಜಪಿಸೋವರಿಗೆ ಕೋಳಿ ತನ್ನ ಮರಿಗೆ ಮಲಿಯಾಯ್ ಕೋಳಿ ತನ್ನ ಮರಿಗೆ ಮಲಿಯಾಯ್ ಹಾಲು ಕೊಟ್ಟು ಉಣಿಸುವರ್ಯಾರು ಹಾಲು ಕೊಟ್ಟು ಉಣಿಸುವರ್ಯಾರು ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ ಶಿಶುವ ಮಾಡಿ ಗಟ್ಟಿ ಮಣ್ಣಿನ ಶಿಶುವ ಮಾಡಿ ಹೊಟ್ಟಿ ಒಳಗ ಇಡಿಸಲಿಲ್ಲ ಗಟ್ಟಿ ಮಣ್ಣಿನ ಶಿಶುವ ಮಾಡಿ ಹೊಟ್ಟಿ ಒಳಗ ಇಡಿಸಲಿಲ್ಲ ಕೊಟ್ಟು ದೇವರ ಕಸಗೊಂಡು ಒಯ್ಯುವಾಗ ಕೊಟ್ಟು ದೇವರ ಕಸಗೊಂಡು ಒಯ್ಯುವಾಗ ಹೊಟ್ಟೆ ಕಿಚ್ಚಲಿ ಅಳವವರ್ಯಾರು ಹೊಟ್ಟೆ ಕಿಚ್ಚಲಿ ಅಳವವರ್ಯಾರು ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ ಸಡಗರಾದ ನಾರಿಯರಿಗೆ ಹಡಿಯುವಾಗ ಸೂಲಗೀತೆ ಸಡಗರಾದ ನಾರಿಯರಿಗೆ ಹಡಿಯುವಾಗ ಸೂಲಗೀತೆ ಅಡವಿ ಒಳಗಿನ ಕಾಡು ಮೃಗಗಳ ಅಡವಿ ಒಳಗಿನ ಕಾಡು ಮೃಗಗಳ ಹಿಡದು ಹೆರಗಿ ಮಾಡಿದರ್ಯಾರು ಹಿಡದು ಹೆರಗಿ ಮಾಡಿದರ್ಯಾರು ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ ಈಯದಲ್ಲಿ ಇಷ್ಟೇ ಉಂಟು ಪಾದದಲ್ಲಿ ಪದವಿ ಉಂಟು ಈಯದಲ್ಲಿ ಇಷ್ಟೇ ಉಂಟು ಪಾದದಲ್ಲಿ ಪದವಿ ಉಂಟು ಶ್ರೀ ಗುರು ಪುರಂದರ ವಿಠಲರಾಯನ ಶ್ರೀ ಗುರು ಪುರಂದರ ವಿಠಲರಾಯನ ಶ್ರೀ ಗುರು ಪುರಂದರ ವಿಠಲರಾಯನ ಆತನ ಸ್ಮರಣೆ ಮರೆಯಲಾರೆ ಆತನ ಸ್ಮರಣೆ ಮರೆಯಲಾರೆ ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ ತೋಮ್ರಿ ಅವ್ರಿ ನಮಸ್ತೆ ಹಾಯ್ ಹಾಯ್ ಚಿಂತೆಯಾತಕೋ ಮನುಜ ಅಂತ ಎಲ್ಲ ಚಿಂತೆಯನ್ನೆಲ್ಲ ಬದಿಗಿರಿಸಿ ಇವತ್ತು ಫುಲ್ ಎಂಜಾಯ್ ಮಾಡಿಕೊಂಡು ಹಾಡಿದ್ರಿ ಅಲ್ವಾ ವೆರಿ ನೈಸ್. ಹಾಗೆ ನಿಮಗೂ ಸ್ವಾಗತ. ಮತ್ತೊಂದು ಸಾರಿ ವೇದಿಕೆಗೆ ಬಂದಂತಹ ಚಿಟಿಕೆ, ಇವಾಗ ನಾನು ಎಲ್ಲ ಹೆಸರುಗಳನ್ನ ಕಲ್ತ್ಕೊಂಡಿದ್ದೀನಿ, ಇದಕ್ಕೂ ಸ್ವಾಗತ. ಓಕೆನಾ ಅರ್ಚನಾ ಮ್ಯಾಮ್? ನಮಸ್ತೆ. ಇವತ್ತು ಬೆಸ್ಟ್ ಪರ್ಫಾರ್ಮರ್ ಎಲ್ಲರೂ ಕನ್ಫ್ಯೂಸ್ ಆಗಬೇಕು. ಹೌದು, ಇವತ್ತು ನಾಗ ರಾಜ ತೋಮರಿ ಅವರು ಹಾಗೆ ಕಾಣಿಸ್ತಾ ಇದ್ದಾರೆ. ಒಳ್ಳೆ ಮಹಾರಾಜರ ಥರ ಕಾಣಿಸ್ತಿದ್ದೀರಾ. ಎಷ್ಟು ಖುಷಿಯಾಗುತ್ತೆ ಇವ್ರನ್ನ ನೋಡಲಿಕ್ಕೆ ಮತ್ತು ಇವರ ಪರ್ಫಾರ್ಮೆನ್ಸ್ನ ಕೇಳೋದಕ್ಕೆ. ಹಾಡು ಕೂಡ ತುಂಬ ಚೆನ್ನಾಗಿತ್ತು, ಒಳ್ಳೆಯ ಹಾಡು. ಇದು ಜನಪದನ, ರಂಗಗೀತೆನ, ತತ್ವಪದನ? ಇದು ಪುರಂದರದಾಸರ ಕೃತಿ, ನಮ್ಮ ಹಿರಿಯವರು ಹಾಡಿದ್ದು ಮೇಡಮ್. ಅವ್ರ ಜೊತೆ ಕೇಳ್ಕೊಂಡು ಕಲ್ತಿದ್ದು ನಾವು. ಓಹೋ, ಜೊತೆಗೆ ಹೋಗ್ಬಿಟ್ಟು ಕೇಳಿ ಕಲ್ತ ಅಂತ. ಬಹಳ ಚೆನ್ನಾಗಿದೆ ತೋಮ್ರಿ ಅವರೇ, ಬಹಳ ಖುಷಿ ಆಯಿತು. ಆಮೇಲೆ ಇವತ್ತು ಇವ್ರನ್ನ ನೋಡ್ತಾ ಇದ್ದಾಗ ಇವರು ಕಾಲಡಿ ಒಂದು ಸ್ಪ್ರಿಂಗ್ ಕಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಿತ್ತು. ಒಳ್ಳೆ ಸಣ್ಣದಾಗಿ ಇಡೀ ಹಾಡು ಹೀಗೆ 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 ಕುಣ್ಕೊಂತ. ಸಡಗರಾದ ನಾರಿಯರಿಗೆ ಹಡಿಯುವಾಗ ಸೂಲಗೀತೆ, ಸಡಗರಾದ ನಾರಿಯ
ಹೆರಗಿ ಮಾಡಿದರ್ಯಾರು, ಹಿಡದು ಹೆರಗಿ ಮಾಡಿದರ್ಯಾರು. ಚಿಂತೆಯಾತಕ ಮನುಜ ಭ್ರಾಂತಿಯಾತಕ. ಏನು ಮಜವಾಗಿ ಹಾಡಿದ್ರು ಅಂತಂದರೆ ಬಹಳ ಬಹಳ ಕೇಳಲಿಕ್ಕೂ ಚಂದ, ನೋಡಲಿಕ್ಕೂ ಚಂದ ಇತ್ತು ತೋಮ್ರಿ ಅವರೇ. ಇವತ್ತು ಎಲ್ಲೂ ನನಗೇನು ಕೆಲಸ ಜಾಸ್ತಿ ಇಲ್ಲ, ಅದ್ಭುತವಾಗಿ ಹಾಡಿದ್ರಿ ನೀವು. ಕಳೆದ ಸಲ ಎಲ್ಲ ಹೇಳ್ತಾ ಇದ್ದೆ ಒಂಚೂರಲ್ಲಿ ಶಾರ್ಪ್ ಆಯಿತು, ಇದಿಲ್ಲ ಆಯಿತು, ಅದು ಹಂಗಾಯಿತು ಅಂತ. ಇವತ್ತು ಅದ್ಭುತವಾಗಿ ಹಾಡಿದ್ರಿ. ಹೀಗೆ ಇದನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ, ಹೀಗೆ ಇನ್ನೂ ಬರ್ತಾ 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 ಮೇಲಕ್ಕೆ ಏರ್ತಾ ಹೋಗಬೇಕು ಅನ್ನೋದೇ ನಮ್ಮ ಆಸೆ. ಗಾಡ್ ಬ್ಲೆಸ್ ಯು, ದೇವ್ರ ಒಳ್ಳೆದು ಮಾಡಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಿಮಗಾಜು ಸರ್. ಚಿಂತ್ಯಾಕ ಮಾಡುತ್ತೀಯ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆ ಬಿಡಿಸಾಕ ಗೌರಿಕಾಂತನಿದ್ದಾನೆ. ಅಲ್ಲ, ಎಷ್ಟು ಚೆನ್ನಾಗಿದೆ ನಿಮ್ಮ ಜನಪದ ಶೈಲಿಯಲ್ಲಿ. ಆ ಹಾಡು ಬೇರೆ ಸರ್. ಅದು ಗೊತ್ತಾಯ್ತು. ನಾನು ಅದನ್ನು ಉದಾಹರಣೆ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ನೀ ಚಿಂತೆ ಬಗ್ಗೆ ಹಾಡಿದ್ದಲ್ವಾ. ಹೌದು ಸರ್. ಹೌದು, ಆ ಹಾಡು ಬೇರೆನೇ ಐತಿ, ಅದು ಬೇರೆನೇ ಐತಿ. ನಾನು ಹೇಳಿಕ್ಕೆ ಹೊರಟಿದ್ದೇನೆಂದರೆ, ದಾಸರ ಪದವನ್ನು ತೆಗೆದುಕೊಂಡು ಜನಪದ ಶೈಲಿನಲ್ಲಿ ಹಾಡಿದ್ರಲ್ಲ, ಅದು ವಿಶೇಷವಾಗಿತ್ತು. ನಿಮ್ಮ ತನಕ್ಕೆ ಹಾಡನ್ನು ಅದನ್ನು ಒಗ್ಗಿಸ್ಕೊಂಡ್ರಲ್ಲ, ಅದು ವಿಶೇಷ ಅಲ್ವಾ. ಮಧ್ಯದಲ್ಲಿ ಒಂದು ಸೋಜಿಗ ಬೇರೆ ಆಯಿತು, ಎರಡನೇ ಚರಣ ಹಾಡುವಾಗ. ಅದಲ್ಲ, ಅದು ಯಾವಾಗಲೂ ಬರುತ್ತೆ, ಅವ್ರ ಟ್ರೇಡ್ ಮಾರ್ಕ್ ಅದು. ಅವರು ಫಸ್ಟ್ ಸಂಚಿಕೆಯಲ್ಲಿ ಬಹುಶಃ ನಾ ಹೇಳಿದ್ದೆ, ಇವರಲ್ಲಿ ಎರಡು ರೀತಿ ವಾಯ್ಸ್ ಬರುತ್ತೆ ಅಂತ. ಒಂದು ಇವ್ರ ಅಣ್ಣ, ಇನ್ನೊಂದು ಇವ್ರ ತಮ್ಮ ಹಾಡ್ತಿರೋ ಥರ ಕೇಳುತ್ತೆ. ಇವತ್ತು ಎರಡನೇ ಚರಣ ಹಾಡುವಾಗ ಇದ್ದಕ್ಕಿದ್ದಂಗೆ ವಾಯ್ಸ್ ಚೇಂಜ್ ಮಾಡಿದ್ರು. ಇಷ್ಟೇ ಉಂಟು, ಪಾದದಲ್ಲಿ ಪದವಿ ಉಂಟು. ಈಯದಲ್ಲಿ ಇಷ್ಟೇ ಉಂಟು, ಪಾದದಲ್ಲಿ ಪದವಿ ಉಂಟು. ಶ್ರೀ ಗುರು ಪುರಂದರ ವಿಠಲರಾಯನ, ಶ್ರೀ ಗುರು ಪುರಂದರ ವಿಠಲರಾಯನ, ಶ್ರೀ ಗುರು ಪುರಂದರ ವಿಠಲರಾಯನ. ಆತನ ಸ್ಮರಣೆ ಮರೆಯಲಾರೆ, ಆತನ ಸ್ಮರಣೆ ಮರೆಯಲಾರೆ. ಚಿಂತೆಯಾತಕ ಮನುಜ ಭ್ರಾಂತಿಯಾತಕ. ಇವ್ರ ಅಣ್ಣ ಬಂದ್ರು ಅಲ್ಲಿ. ಹೌದಲ್ಲ, ಅದೇನೋ ಭಾರಿ ಸೋಜಿಗ ಇವ್ರದ್ದು. ಆ ಎರಡನೇ ಚರಣದಲ್ಲಿ ಕಾಡಿನಲ್ಲಿದೆ ಯಾವುದೋ ಪ್ರಾಣಿಗೆ ಇದನ್ನ ಹೆರಿಗೆ ಮಾಡಿಸೋರು ಯಾರು, ಅದು ಸಾಹಿತ್ಯ ಹೇಳಿ ಒಂಚೂರು. ಸಡಗರಾದ ನಾರಿಯರಿಗೆ ಹಡೆಯುವಾಗ ಸೂಲಗಿತ್ತಿ, ಅಡವಿ ಒಳಗಿನ ಕಾಡು ಮೃಗಗಳ, ಅಡವಿ ಒಳಗಿನ ಕಾಡು ಮೃಗಗಳ ಹಿಡದು ಹೆರಗಿ ಮಾಡಿದರ್ಯಾರು. ಎಂಥ ಸಾಹಿತ್ಯ ರೀ ಇದು ಅಲ್ವಾ. ತಾಯಿ ಜನ್ಮ ಕೊಡ್ಬೇಕಾದ್ರೆ ಯಾರೋ ಸೂಲ್ಗಿತ್ತಿರ್ಬೇಕಲ್ವಾ. ಅವ್ರಿಗೆಲ್ಲ ಯಾವ ಪ್ರಾಣಿಗಳಿಗೆಲ್ಲ ಯಾರು ಸೂಲ್ಗಿತ್ತಿತನ ಮಾಡಿದವರು ಅಂದರೆ, ಭಗವಂತ ಎಲ್ಲಕ್ಕೂ ತಾನಿದ್ದೀನಿ, ಆರಾಮಾಗಿ ಆ ಪ್ರಕ್ರಿಯೆಗಳು ನಡೀತಾ ಹೋಗ್ತವೆ ಅನ್ನೋದು. ನೀವು ಅಷ್ಟೇ ಚಿಂತೆ ಇಲ್ಲದೇ, ಯಾವ ಸ್ಪರ್ಧೆ ಅದು ಇದು ಅನ್ನೋ ಚಿಂತೆ ಇಲ್ಲದೇ ಸ್ಪಷ್ಟವಾಗಿ ಚೆನ್ನಾಗಿ ಹಾಡಿದ್ರಿ. ನಿಮಗೆ ಎಲ್ಲರ ಕಡೆಯಿಂದ ಜೋರು ಚಪ್ಪಾಳೆ ಬರ್ರಿ, ನನ್ನ ಕಡೆಯಿಂದನೇ ಒಂದು ಜೋರು ಚಪ್ಪಾಳೆ. ತೋಮ್ರಿ ಅವ್ರೆ, ಅಂಕಿತ ಹಾಡಿದ್ರ? ನಿಮ್ಮ ಹಾಡಲ್ಲಿ ನಾನು ಅದನ್ನು ಎಷ್ಟು ಎಂಜಾಯ್ ಮಾಡ್ಕೊಂಡು ಎಷ್ಟು ಮುಳುಗೋಗಿದ್ದೆ ಅಂದರೆ, ಅಲ್ಲಿ ಅಂಕಿತ ಬಂದಿದ್ದು ನನಗೆ ಗಮನನೇ ಕೊಡಲಿಲ್ಲ. ಶ್ರೀ ಗುರು ಪುರಂದರ ವಿಠಲರಾಯನ. ಅಷ್ಟು ನಾನು ನಿಮ್ಮ ಪರ್ಫಾರ್ಮೆನ್ಸಲ್ಲಿ ಮುಳುಗೋಗಿದ್ದೆ, ಅಂಕಿತಾನೇ ನಾನು ಗಮನಿಸಲಿಲ್ಲ. ಹಾಗಾಗಿ ನಾನು ಇದು ರಂಗಗೀತೆನ ಇದು ಅಂತ ಕೇಳಿದೆ, ನನ್ನ ಕಡೆಯಿಂದ ತಪ್ಪಾಯಿತು. ವೆರಿ ಸ್ವೀಟ್. ವೇಮ್ಗಲ್ ಸರ್. ನಾಗರಾಜ್ ಸರ್ ನಮಸ್ತೆ. ಏನಪ್ಪ ನೀವು ಚಿಂತೆ ಮಾಡಬೇಡ್ರಿ, ಬಿಡ್ರಿ. ಇನ್ನು ರಂಗಗೀತೆಗೂ ಸೈ, ಗೀಗಿ ಪದಕ್ಕೂ ಸೈ, ಲಾವಣಿಗೂ ಸೈ ಅಲ್ವೇ, ದಾಸರ ಪದಕ್ಕೂ ಸೈ ಅನ್ಸ್ಬಿಟ್ರಿ ಇವತ್ತು ಅಲ್ವೇ. ಹೆರಿಗೆ ಬಗ್ಗೆ ಹೇಳ್ಬೇಕಾದ್ರೆ ಈಗೆಲ್ಲ ಕಾಡು ಪ್ರಾಣಿಗಳಿಗೆ ಯಾರಿದ್ದಾರೆ ಸೂಲ್ಗಿತ್ತಿಯರು ಅಂತ ಹೇಳಿದ್ರಲ್ಲ, ಈಗೆಲ್ಲ 95% ಹೆರಿಗೆ ಆಗಬೇಕಾದ್ರೆ ಆಸ್ಪತ್ರೆಗಳೇ ಗತಿ ಅಲ್ವೇ. ಹೌದು ಸರ್. ಅಂಥದ್ರಲ್ಲಿ ಕಾಡು ಪ್ರಾಣಿಗಳಿಗೆ ಯಾರು ಹೆರಿಗೆ ಮಾಡಿಸಿದ್ರು ನೋಡಿ. ಅವು ಕಷ್ಟ ಯಾರೂ ಕೇಳಂಗಿಲ್ಲ, ಮೂಕ ಪ್ರಾಣಿಗಳು ಅಲ್ವೇ. ಪುರಂದರದಾಸರು ಆಗಲೇ ಅದ್ರ ಬಗ್ಗೆ ಚಿಂತೆ ಮಾಡಿ ವಿಶ್ಲೇಷಣೆ ಕೊಟ್ಟಿದ್ದಾರಲ್ಲ, ಅಂಥ ಒಂದು ಒಳ್ಳೆ ಪ್ರಸ್ತುತಿ ನಿಮ್ಮದು. ಏನೂ ಕಾಮೆಂಟ್ಸ್ ಇಲ್ಲ, ನೀವು ಚಿಂತೆ ಮಾಡಬೇಡ್ರಿ ತೊಂಬ್ರಿ ಅವರೇ. ನಮಗೆ ಯಾವಾಗಲೂ ಚಿಂತೆ ಇಲ್ಲ ಸರ್, ಆರಾಮಾಗಿದೆ. ವೆರಿ ಗುಡ್. ಅದೇ ಹೇಳ್ತಾರಲ್ಲ, ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರ ವಿಶಿಷ್ಟತೆ, ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವನ ಅಂತ. ಹಾಗೆ ಚಿಂತೆ ಮಾಡದೆ ಆರಾಮಾಗಿರ್ಬೇಕು ಅಂತ ಹೇಳ್ತಾ, ತೋಮ್ರಿ ಅವರೇ, ನಿಮ್ಮ ಚಿಟಿಕೆಗೆ ಇವತ್ತು ಕೆಲಸನೇ ಕೊಟ್ಟಿಲ್ವಾ ನೀವು? ಅದೇನದು?
ಸೂಪರ್. ಚಿಟಿಕೆಗೂ ಬರ್ಲಿ ಜೋರಾದ ಚಪ್ಪಾಳೆ. ಸೂಪರ್. ಹೇಳಿ ಹೇಳಿ ಹೇಳಿ. ಅಣ್ಣ ಬರ್ತಾರ ತಮ್ಮ ಬರ್ತಾರ ಇವಾಗ? ಚುಟುಕ್ ಮಾತ್ರ. ಅದೇ ಯಾರ ಧ್ವನಿಯಲ್ಲಿ ಬರುತ್ತೆ ಅಂತ. ಅಡಿಕೆ ಬಗ್ಗೆ. ಓಕೆ. ಅಡಿಕೆ ತೋಟವೇ ಸ್ವರ್ಗಕ್ಕಿಂತಲೂ ಚಂದ. ಆಹಾ. ಅಡಿಕೆ ತೋಟವೇ ಸ್ವರ್ಗಕ್ಕಿಂತಲೂ ಚಂದ. ಓಹೋ. ಹೀಗೆಂದು ಕವಿ ಪದ ಹಾಡಿ ಕುಳಿತುಕೊಂಡ. ಆಹಾ. ಹೀಗೆಂದು ಕವಿ ಪದ ಹಾಡಿ ಕುಳಿತುಕೊಂಡ. ಓಡನೆಯ ಒಳ ನುಗ್ಗಿದವು ಕಾಡು ಹಂದಿ, ಓಡಿ ಹೋದರು ತೋಟದೊಳಗಿದ್ದ ಮಂದಿ, ಓಡಿ ಹೋದರು ತೋಟದೊಳಗಿದ್ದ ಮಂದಿ. ಓಹೋ, ಸೂಪರ್ ಸೂಪರ್ ಟೋಮಿ ಅವರೇ, ವೆರಿ ಗುಡ್. ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ವೇಷಭೂಷಣ ನಾನು ಪ್ರೇಸ್ ಮಾಡೋದೇ ಮರ್ತೋದೆ. ಬರಲಿ ಅವ್ರಿಗೆ ಜೋರಾದ ಚಪ್ಪಾಳೆ. ಪ್ರತಿಯೊಂದು ಎಪಿಸೋಡ್ನಲ್ಲೂ ಪ್ರತಿಯೊಂದು ಸಂಚಿಕೆಯಲ್ಲೂ ವಿಭಿನ್ನವಾಗಿ ವಿಶಿಷ್ಟವಾಗಿ ಬಂದು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಐಶು, ತೋಮ್ರಿ ಅವ್ರಿಗೆ ದೃಷ್ಟಿ ತೆಗಿಬೇಕು ಇವತ್ತು. ಹೌದಾ? ತೋಮ್ರಿ ಅವರೇ, ನಿಮಗೆ ದೃಷ್ಟಿ ತೆಗೆಯೋದಾ? ಓಕೆ ಓಕೆ, ಚಂದ ಕಾಣಿಸ್ತಿದ್ದೀರಿ. ಥ್ಯಾಂಕ್ ಯು.